ಅತ್ಯಂತ ಗೌರವಾನ್ವಿತವಾಗಿ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಸೇರಿ ಈ ರೀತಿ ಒಂದು ಮಾಡ್ತೇವೆ. ರೀತಿಯಲ್ಲಿ ನಡಿಬೇಕು, ನಡೆದಕ್ಕೆ ಒಂದು ಸೊಗಸು, ನಿಶಬ್ದವಾಗಿದ್ರೆ ಅದಕ್ಕೊಂದು ಸೊಗಸು. ಮೊದಲೇ ಒಂದು ವಿಶ್ ಮಾಡ್ಬಿಟ್ಟು ಹೊಟ್ಟೋದ್ರೆ ಆಯ್ತು, ಇಲ್ಲಿ ಬಂದು ವಿಶ್ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ನಾನು ಕಠಿಣವಾಗಿ ಮಾತಾಡ್ತಾ ಇದ್ದೇನೆ, ಒಂದು ಶಿಸ್ತನ್ನು ಪಾಲಿಸದೆ ಹೋದ್ರೆ ಏನೂ ಆಗೋದಿಲ್ಲ ಕೊಡ್ತೀವಿ. ದಯಮಾಡಿ ಇವತ್ತು ನಮ್ಮ ಕೇಂದ್ರ ಬಿಂದು ಯಾರು ಅಂದ್ರೆ ಪ್ರದಾನ ಮಾಡಿದಂತ ಸನ್ಮಾನ್ಯ ವಿಶ್ವನಾಥ್ ಅವರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಕ್ಕೆ ಬಂದಿರ್ತಕ್ಕಂಥ ನಮ್ಮ ಜನಕ್ಕೆ ತಾಳ್ಮೆ ಬೇಕು, ಅವರ ಸಾಧನೆಯನ್ನ ಗುರುತಿಸುವಂತ ತಾಳ್ಮೆ ಬೇಕು. ಅದಕ್ಕಾಗಿ ಅವ್ರನ್ನ ಅಭಿನಂದಿಸೋದಕ್ಕೆ ನಮ್ಮೊಂದಿಷ್ಟು ಟೈಮನ್ನು ವೇಸ್ಟ್ ಮಾಡಿದ್ರು ಕೂಡ ಚಿಂತೆ ಇಲ್ಲ. ನೀವು ಇಷ್ಟೊಂದು ಕಠಿಣವಾಗಿರ್ತಕ್ಕಂಥ ಮಾತುಗಳನ್ನು ಆಡೋದಕ್ಕೆ ನೀವು ಕೋಪ ಮಾಡಿಕೊಂಡ್ರು ಚಿಂತೆ ಇಲ್ಲ. ಇದನ್ನು ಪಾಲನೆ ಮಾಡೋಣ ಅಂತಲೇ ನಾನು ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ದಯಮಾಡಿ ವಿಶ್ವನಾಥ್ ಅವರು ನಿಮ್ಮನ್ನು ಕುರಿತು ಈ ಮಾತುಗಳನ್ನು ಕೇಳಿ. ಅಂತ ವೀರಣ್ಣಗೌಡ್ರಿ ಮತ್ತು ನಮ್ಮ ಜವರಪ್ಪಗೌಡರ ಪುತ್ರರಾದಂಥ ಸನ್ಮಾನ್ಯ ಶ್ರೀ ಪಿ ಜಿ ಚೈತನ್ಯ ಕುಮಾರ್ ಹಾಗೂ ನಮ್ಮ ಜಯಪ್ರಕಾಶ್ ಗೌಡ್ರು, ಬಹುಶಃ ಅವರ ಶ್ರಮ, ಒಂದು ಸಾಧನೆ ಇವತ್ತಿನ ದಿವಸ ಇಂತಹ ಒಂದು ಶಂಕರೇಗೌಡರ ಹೆಸರಿನಲ್ಲಿ ಸೂರ್ಯಚಂದ್ರ ನಿರೋಧನಕ್ಕೂ ಕೂಡ ಅಜರಾಮರವಾಗಿ ಉಳಿಯುವಂಥ ಒಂದು ಕೆಲಸ ಆಯಿತು. ಶಂಕರೇಗೌಡ ಅವರ ಹೆಸರಿನಲ್ಲಿ ಈ ಒಂದು ಸೌಧ ಅಂತ ಸನ್ಮಾನ್ಯ ಶ್ರೀ ನಮ್ಮ ಜಯಪ್ರಕಾಶ್ ಗೌಡ್ರಿ ಹಾಗೂ ಸಮಾರಂಭದಲ್ಲಿ ಎಲ್ಲ ಹಿರಿಯರೇ, ಸ್ನೇಹಿತರೆ ಮತ್ತು ಮಾಧ್ಯಮದ ಸಂತೋಷ ಆಗಿದೆ ಅಂತಂದರೆ ರಾಜಕೀಯ ಪರಿಚಾರಕ ಏಕೆ ಅಂತಂದ್ರೆ ಈಗ ನೋಡ್ತಾ ಇದ್ದೀವಿ ನಾವು ರಾಜಕಾರಣ ಎಲ್ಲಿ ಬಂದು ನಿಂತಿದೆ ಅಂತಕ್ಕಂಥ. ಈಗ ನಾನು ಕೂಡ 50 ವರ್ಷದಿಂದ ರಾಜಕೀಯದಲ್ಲಿರ್ತಕ್ಕಂಥ, ಅದು ನನ್ನ ವಿದ್ಯಾರ್ಥಿ ದಶೆಯಲ್ಲಿ ಮಂಡ್ಯದೊಂದಿಗೆ ಹೆಚ್ಚು ಸಂಬಂಧ ಹೊಂದಂತ ನಮ್ಮ ಸ್ನೇಹಿತರೆಲ್ಲ, ನಮ್ಮ ಶಿವಣ್ಣಗೌಡರು, ನಮ್ಮ ಇವರೆಲ್ಲ ಕೂಡ. ಹಾಗಾಗಿ ಮಂಡ್ಯ ಅಂದಿನಿಂದಲೂ ಕೂಡ ಶಂಕರೇಗೌಡರು ಅಂತಂದ್ರೆ ಏನೋ ಒಂದು ದೊಡ್ಡ ಗೌರವ. ಶಂಕರೇಗೌಡರು ತಾನೇ ಇರಬೇಕು. ನಾನು ಸ್ಟೂಡೆಂಟ್ ಆಗಿದೆ ಎಲ್ಲಿ ಅಂತ ಅಂದ್ರೆ ಮೈಸೂರಿನಲ್ಲಿ ಬಲ್ಲಾಳ್ ಹೋಟೆಲ್ ಅಂತ ನಮ್ಮ ಮನೆ ಪಕ್ಕದ್ದೇ ನಮ್ಮ ಬಹಳ ದೊಡ್ಡ ಕಾಂಟ್ರಾಕ್ಟರ್ ಬೋರೆಯ ಬಸವಯ್ಯನವರು ಅಂತ ಹೇಳಿ. ಹಾಗಾಗಿ ಅವರು ನಾನು ಕಂಡಿರೋ ಯಾಕೆಂದರೆ ಬೋರೆಯ ಬಸವಯ್ಯನವರು ಆ ಕಾಲಕ್ಕೆ ಮಹಾರಾಜರಿಗೆ ಸಂಬಂಧ ಇದ್ದಂತ. ಹಾಗಾಗಿ ಬಹುಶಃ ಯಾಕೆಂತಂದ್ರೆ ಬಹಳ ಮುಖ್ಯ ಮತ್ತು ಕೀರ್ತಿ ಪುರುಷರು ಬಹಳ ಜನ ಇದ್ದಾರೆ, ಬಹಳ ಜನನಾಯಕರುಗಳು. ಶಂಕರೇಗೌಡರಿರ್ಬೋದು, ನಮ್ಮ ನಾಗಮಂಗಲ ಅಂತಂದ್ರೆ ದೇಶವ್ಯಾಪಿ ಇತ್ತು. ಹೇಗೆ ನಮ್ಮ ಉಡುಪಿ ಹೇಗೆ ಕಾಫಿಗೆ ಪ್ರಸಿದ್ಧನೋ ಹಾಗೆ ನಾಗಮಂಗಲ ನೋಡಿ ಹೇಗೆ ಮನುಷ್ಯನ ಬಾಂಬೆ ಎಂತೆಂಥ ಜನಕ್ಕೆ ಆಶ್ರಯ ಕೊಟ್ಟಿದೆ ಅಂತಂದ್ರೆ. ಹಾಗಾಗಿ ಅಲ್ಲಿ ನಾವು ನಾಗಮಂಗಲದಿಂದ ಎದ್ದು ಬಂದಂಥವ್ರು ಯಾರು? ಜವರಪ್ಪಗೌಡರು. ಯಾಕೆಂತಂದ್ರೆ ನಾಗಮಂಗಲ ಅಂತಕ್ಕಂಥನೇ ಗೊತ್ತಾಗುತ್ತೆ.